ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನಮಸ್ಕಾರ. ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನ್ನಡೆದ ಶನಿವಾರದ ಶುಭೋದಯಗಳು. ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ, ಪುಬ್ಬ ನಕ್ಷತ್ರ, ಪ್ರೀತಿನಾಮ ಯೋಗ, ವಾಣಿಜ್ಯಕರಣ ಇದೆ. ಯಾರಿಗೆ ವಾಹನಕ್ಕೆ ದೃಷ್ಟಿ ಆಗ್ತಾ ಇದೆ, ಸ್ವಾಮೀಜಿ ನಾವು ಹೊಸ ವಾಹನ ತಗೊಂಡಿದ್ದೀವಿ, ನಮ್ಗೆ ಅದು ಪದೇ ಪದೇ ಕೆಟ್ಟೋಗ್ತಾ ಇದೆ, ಇಲ್ಲ ನಾವು ಸುಮ್ಮನೆ ನಿಂತಿದ್ರು ಬಂದು ಬೇರೆಯವರು ಅದಕ್ಕೆ ಗುದ್ದುತ್ತಾರೆ, ನಾವು ನಮ್ದೆಲ್ಲ ತಪ್ಪಿಗೆ ನಾವು ವಾಹನಕ್ಕೆ ದಂಡ ಕಟ್ಟಬೇಕಾಗಿದೆ ಅಂತಕ್ಕಂಥವ್ರು, ವಾಹನಕ್ಕೆ ಬಾಡಿಗೆ ಸಿಗ್ತಿಲ್ಲ ಹೊಸ ವಾಹನ ತಗೊಂಡಿದೀವಿ ಅಂತಕ್ಕಂಥವ್ರು, ಇವತ್ತು ನಾನು ಹೇಳ್ತಕ್ಕಂಥ ಒಂದು ಸುಲಭ ಪರಿಹಾರವನ್ನ ನಿಮ್ಮ ವಾಹನಕ್ಕೆ ಮಾಡಿದ್ರೆ ನಿಮ್ಗೆ ಎಲ್ಲಾ ರೀತಿ ದೃಷ್ಟಿದೋಷ ನಿವಾರಣೆ ಆಗಿ ನಿಮ್ಗೆ ಬಾಡಿಗೆ ಹೆಚ್ಚು ಸಿಗುತ್ತೆ, ಮತ್ತೆ ನಿಮ್ಮ ವಾಹನಕ್ಕೆ ಬಂದಿರತಕ್ಕಂಥ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಆ ವಿಷಯವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾಳೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹೊಸ ಬದಲಾವಣೆ ಮಾಡ್ತೀವಿ. ನಿಮ್ಮ ವೀಕ್ಷಕರ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ಕಳಿಸಿದ್ರೆ ನಾವು ಆಯ್ದಂತ ಜಾತಕಗಳನ್ನ ವಿಶ್ಲೇಷಣೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನ ಪ್ರಸಾರ ಮಾಡ್ತೀವಿ. ನಿಮ್ಗೂ ನಿಮ್ಮ ಬಗ್ಗೆ ಕೇಳಬೇಕು, ನಿಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತಿದ್ರೆ ಈ ಕೆಳಗೆ ಬರ್ತಿರ್ತಕ್ಕಂಥ ನಂಬರ್ಗೆ ನಿಮ್ಮ ಮಕ್ಕಳ ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಪ್ಲೇಸ್ ಅನ್ನ ಮೆಸೇಜ್ ಮಾಡಿ ಅದ್ರ ಬಗ್ಗೆ ನಾವು ವಿವರಣೆಯನ್ನ ಕೊಡ್ತೀವಿ. ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿ. ಮೇಷರಾಶಿ ಇವತ್ತು ಭಾಗ್ಯಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ಜಗಳ ಮನಸ್ತಾಪ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅವ್ರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರ್ತಕ್ಕಂಥ ದಿನ ಇದೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರ್ತಕ್ಕಂಥದ್ದು, ಮಾರ್ತಕ್ಕಂಥದ್ರಿಂದ ನಿಮ್ಗೆ ಎಲ್ಲ ರೀತಿ ಯಶಸ್ಸು ಕೀರ್ತಿ ಲಾಭ ಬರುತ್ತೆ. ಇವತ್ತು ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಇವತ್ತು ವಾಹನ ಖರೀದಿಗೆ ಅಶುಭ ದಿನ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 8. ವೃಷಭ ರಾಶಿ. ವೃಷಭ ರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ. ಇವತ್ತು ವಾಹನ ಮಾರಾಟದಿಂದ ನಷ್ಟ ಆಗ್ತಕ್ಕಂಥ ಸಂಭವ ಇದೆ. ಯಾರೆಲ್ಲ ಬಾಡಿಗೆ ಮನೆಯಲ್ಲಿದ್ದೀರಾ ಅಂತವ್ರಿಗೆ ಓನರ್ ಕಿರಿಕಿರಿ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಜಾಂಡೀಸ್ ಮತ್ತೆ ಚರ್ಮಕಾಲಿಯಿಂದ ಸಮಸ್ಯೆ ಆಗುತ್ತೆ. ಇವತ್ತು ರೈತರಿಗೆ ಅತ್ಯಂತ ಲಾಭದ ದಿನ. ಇವತ್ತು ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 7. ಮಿಥುನ ರಾಶಿ. ಮಿಥುನ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಿರಲ್ಲ ಅಂತವ್ರಿಗೆ ಅತ್ಯಂತ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ. ಇವತ್ತು ವ್ಯಾಪಾರದಲ್ಲಿ ಅಧಿಕವಾದಂತ ಲಾಭ ಸಿಗುತ್ತೆ. ಸಿಮೆಂಟ್ ವ್ಯಾಪಾರಿಗಳಿಗೆ, ಸಿಮೆಂಟ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭದ ದಿನ ಆಗಿದೆ. ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ. ಇವತ್ತು ಅಕ್ಕಪಕ್ಕದ ಮನೆಯವರಿಂದ ಸ್ವಲ್ಪ ಕಿರಿಕಿರಿ ಆಗುವಂತ ಸಂಭವ ಇದೆ. ಇದು ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕಟಕ ರಾಶಿ. ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆಯಿಂದ ನಿಮ್ಗೆ ಎಲ್ಲಾ ರೀತಿ ಪರಿಹಾರ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಇವತ್ತು ಸಂಗಾತಿ ಜೊತೆ ಹಣದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ. ಇವತ್ತು ಯಾರಾದ್ರೂ ರೈತರು ಇಲ್ಲ ಮನೆಗೆ ಪೆಟ್ಟ ನಿವಾಸ ತರಬೇಕು ಅಂತಂದ್ರೆ ಹಸು, ದನ, ಕರು, ಕುರಿ ಈ ರೀತಿ ಪ್ರಾಣಿಗಳನ್ನ ಮನೆಗೆ ಸಾಕ್ಲಿಕ್ಕೆ ತರಬೇಕು ಅಂತಂದ್ರೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಸರು, ಹಣ, ಕೀರ್ತಿ ಸಿಗ್ತಕ್ಕಂಥ ದಿನ ಆಗಿದೆ. ಇವತ್ತು ದವಸ ಧಾನ್ಯ ಮಾರತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 4. ಸಿಂಹರಾಶಿ. ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಇವತ್ತು ಯಾರಾದ್ರೂ ಜೈಲಲ್ಲಿದ್ರೆ ಜೈಲಲ್ಲಿ ಇರ್ತಕ್ಕಂಥವ್ರಿಗೆ ಬೇಲ್ ಸಿಗ್ತಕ್ಕಂಥದ್ದು, ಬಿಡುಗಡೆ ಆಗ್ತಕ್ಕಂಥ ಯೋಗ ಇದೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಯಂತ್ರಗಳನ್ನ, ಟೂಲ್ಸ್ ನ ಮಾರತಕ್ಕಂಥವ್ರಿಗೆ ಇವತ್ತು ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ. ಇವತ್ತು ಬಟ್ಟೆ ವ್ಯಾಪಾರಗಳಿಗೆ, ರೇಷ್ಮೆ ಉದ್ಯೋಗಗಳಿಗೆ ಅತ್ಯಂತ ಲಾಭದ ದಿನ. ಇವತ್ತು ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 4. ಕನ್ಯಾ ರಾಶಿ. ಕನ್ಯಾ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆ ಕಡೆಯಿಂದ ವಿವಾಹ ಯೋಗ, ಅಂದ್ರೆ ತಂದೆ ಕಡೆ ಸಂಬಂಧದಲ್ಲಿ ನಿಮ್ಗ ಹುಡುಗ ಹುಡುಗಿ ಸೆಟ್ ಆಗಿ ಮದ್ವೆ ಸೆಟ್ ಆಗ್ತಕ್ಕಂಥ, ನಿಶ್ಚಯ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಇವತ್ತು ದಾಂಪತ್ಯದಲ್ಲಿ ಯಾರಿಗಾದ್ರೂ ಜಗಳ ಆಗಿ ಮನಸ್ತಾಪ ಆಗಿದೆ, ಅದೆಲ್ಲ ಸರಿ ಹೋಗ್ತಕ್ಕಂಥ ಶುಭ ದಿನ ಇದೆ. ಇವತ್ತು ತಂದೆ ಆಸ್ತಿಯಿಂದ ಹಣ ಸಿಗ್ತಕ್ಕಂಥದ್ದು, ಬರಬೇಕಾದಂತ ಹಣ ಬರ್ತಕ್ಕಂಥ ದಿನ. ಯಾವ್ದಾದ್ರು ವಸ್ತು ಇಟ್ಟು ಮರ್ತೋಗಿದ್ರೆ, ಕಳೆದೋಗಿದ್ರೆ ಅದು ಸಿಗ್ತಕ್ಕಂಥ ದಿನ ಆಗಿದೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಲಾಭ ಆಗ್ತದೆ. ಇವತ್ತು ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ. ಇವತ್ತು
ಕಟ್ಟಡ ಕಾರ್ಮಿಕರಿಗೆ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 4, ಅಶುಭ ಸಂಖ್ಯೆ ಬಂದು 3. ತುಲಾ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಮಾರಾಟ ಮಾಡ್ಲಿಕ್ಕೆ, ವಾಹನ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ. ಯಾರು ರೈತರು ಬೋರ್ವೆಲ್ ಹಾಕ್ಸ್ಬೇಕು ಅಂತಿದ್ರೆ ಇವತ್ತು ಬೋರ್ವೆಲ್ ಹಾಕ್ಸ್ಲಿಕ್ಕೆ ಶುಭ ದಿನ. ಇವತ್ತು ಸಾಕು ಪ್ರಾಣಿ ತರಲಿಕ್ಕೂ ಶುಭ ದಿನ ಆಗಿದೆ. ಇವತ್ತು ಸ್ತ್ರೀಯರಿಂದ ನಿಮ್ಗೆ ಹಣದ ಸಹಾಯ ಸಿಗುತ್ತೆ, ಸ್ನೇಹಿತರಿಂದ ಕೆಲಸದಲ್ಲಿ ಸಹಕಾರ ಸಿಗುತ್ತೆ. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಳೆದುಕೊಳ್ಳುವ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು. ಇವತ್ತು ವಿದ್ಯಾರ್ಥಿಗಳಿಗೆ ಸೋಮಾರಿತನದಿಂದ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ. ಓಂ ಮಹಾಲಕ್ಷ್ಮಿಯ ನಮಃ ಮಂತ್ರವನ್ನ 11 ಬಾರಿ ಮನೆ ಹೇಳೋದ್ರಿಂದ ಸಹ ದೋಷದ ಪರಿಣಾಮ ಕಡಿಮೆ ಆಗುತ್ತೆ. ಇವತ್ತು ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 4. ವೃಶ್ಚಿಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಂಭವ, ಹಣದ ವ್ಯವಹಾರದಲ್ಲಿ ಮೋಸ ಆಗ್ತಕ್ಕಂಥ ಸಂಭವ, ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ನಷ್ಟ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ. ಇವತ್ತು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 2. ಧನುಸ್ಸು ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಯಶಸ್ಸಾಗುತ್ತೆ. ಇವತ್ತು ಎಲ್ಲಾ ರೀತಿ ಲಾಭ ನಿಮ್ ಕೈ ಸೇರುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಬರ್ತಕ್ಕಂಥ ಸಂಭವ ಇದೆ. ಇವತ್ತು ಮರ ಕೆಲಸ ಮಾಡ್ತಕ್ಕಂಥವ್ರಿಗೆ, ತೆಂಗಿನಕಾಯಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಶತ್ರುಗಳು ಸಹ ಮಿತ್ರರಾಗ್ತಕ್ಕಂಥ ಸಂಭವ ಇದೆ. ಇವತ್ತು ಎಲ್ಲಾ ರೀತಿ ಸರ್ಕಾರಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ. ಮಕರ ರಾಶಿ ಇವತ್ತು ಸಪ್ತಮಾಧಿ ಬಂದು 10ಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇನ್ನೇನ್ ಮದುವೆ ಆಯ್ತು, ಸೆಟ್ ಆಯ್ತು ಅಂತ ಅಂದ್ಕೊಂಡಿದ್ರೆ ಆ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಸಂಗಾತಿಯ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಶತ್ರುಗಳಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇವತ್ತು ಯಾರೆಲ್ಲ ವಾಹನ ವ್ಯಾಪಾರ ಮಾಡ್ತೀರಾ ಅಂತವ್ರಿಗೆ ಲಾಭ ಆಗ್ತಕ್ಕಂಥ ದಿನ ಆಗಿದೆ. ಇವತ್ತು ಬ್ಯಾಂಕಿಂಗ್ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 7. ಕುಂಭರಾಶಿ ಇವತ್ತು ವ್ಯಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ. ಇವತ್ತು ಪಿತ್ರಾರ್ಜಿತ ಆಸ್ತಿ ಮಾರೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ. ಇವತ್ತು ತಂದೆಯ ಜೊತೆ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಂಭವ ಇದೆ. ಇವತ್ತು ಕಬ್ಬಿಣದ ವ್ಯಾಪಾರಗಳಿಗೆ, ಕಬ್ಬಿಣ ಕೆಲಸ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ಯಶಸ್ವಿ ಕೀರ್ತಿ ಸಿಗ್ತಕ್ಕಂಥ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 3. ಮೀನರಾಶಿ ಇವತ್ತು ಲಗ್ನಾಧಿಪತಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳ ವಿಷಯಕ್ಕೆ ನಿಮ್ಮ ಅಣ್ಣ ತಮ್ಮರ ಜೊತೆ ಜಗಳ ಆಗ್ತಕ್ಕಂಥ ಸಂಭವ ಇದೆ. ಮಕ್ಳು ಏನು ಹೇಳಿದ್ರು ಅಂತ ಹೇಳಿ ನೀವು ನಿಮ್ಮ ಸ್ವಂತ ಅಣ್ಣ ತಮ್ಮಗಳ ಜೊತೆ ವಿಚಾರಕ್ಕೆ ಜಗಳ ಆಗ್ತಕ್ಕಂಥ, ಮನಸ್ತಾಪ ಬರ್ತಕ್ಕಂಥ ಸಂಭವ ಇದೆ. ಇವತ್ತು ವಾಹನ ಮಾರಾಟ ಮಾಡ್ಲಿಕ್ಕೆ, ತರಲಿಕ್ಕೆ ಅಶುಭ ದಿನ ಆಗಿದೆ. ಇವತ್ತು ನೆರೆಹೊರ ಜೊತೆ ಯಾವುದೇ ರೀತಿ ಹಣದ ವ್ಯವಹಾರವನ್ನ ಮಾಡಬಾರದು. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ. ಇವತ್ತು ಬ್ಯಾಂಕಿಂಗ್ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇವತ್ತು ಬಟ್ಟೆ ವ್ಯಾಪಾರಗಳಿಗೆ, ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ತೈಲ ವ್ಯಾಪಾರಗಳಿಗೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮಾರ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗ್ತಕ್ಕಂಥ, ಮನಸ್ಸು ಬರ್ತಕ್ಕಂಥ ಸಂಭವ ಇದೆ. ಶುಭ ಸಂಖ್ಯೆ ಬಂದು 4, ಅಶುಭ ಸಂಖ್ಯೆ ಬಂದು 6. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ಯಾರಿಗೆ ವಾಹನಕ್ಕೆ ದೃಷ್ಟಿಯಾಗಿದೆ ಅಂತ ಅನ್ಸಿದೆ, ಹೊಸ ವಾಹನ ತಗೊಂಡ್ವಿ, ಅದಕ್ಕೆ ಪದೇ ಪದೇ ಖರ್ಚು ಬರ್ತಾ ಇದೆ, ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತಕ್ಕಂಥವ್ರು, ಮತ್ತೆ ಹೊಸ ವಾಹನ ತಗೊಂಡಿದ್ವಿ ಅದಕ್ಕೆ ಲೋನ್ ಕಟ್ಲಿಕ್ಕೆ ಸಮಸ್ಯೆ ಆಗ್ತಿದೆ ದೃಷ್ಟಿದೋಷದಿಂದ ಅಂತಕ್ಕಂಥವ್ರು, ನಿಮ್ಮ ವಾಹನಕ್ಕೆ 2 ವೀಲರ್ ಆದ್ರೆ 2 ಕಪ್ಪು ಜಡೆಗಳನ್ನ ನೇತು ಬಿಡೋದ್ರಿಂದ, 4 ವೀಲರ್ ಆದ್ರೆ ಮುಂದೆ 2 ಹಿಂದೆ 2 ಕಪ್ಪು ಜಡೆಗಳನ್ನ ನೇತು ಹಾಕೋದ್ರಿಂದ ನಿಮ್ಮ ದೃಷ್ಟಿದೋಷ, ನಿಮ್ಮ ವಾಹನಕ್ಕೆ ಬಂದಿರತಕ್ಕಂಥ ದೃಷ್ಟಿದೋಷ ನಿವಾರಣೆ ಆಗಿ ಎಲ್ಲ ರೀತಿ ಯಶಸ್ವಿ ಕೀರ್ತಿ ಸಿಗುತ್ತೆ. ಶುಭವಾಗಲಿ. ನಮಸ್ಕಾರ.